ಮನೆಯಲ್ಲಿ ಯಾವುದಕ್ಕೂ ಹೆದರ್ಲಿಲ್ಲ ಅಂದ್ರೆ ಜಿರಳೆಗೆ ಹೆದರ್ತಾರೆ ಅಂತೆ. ಹಂಗೆ ಈಗ ಕೇಂದ್ರ ಸರ್ಕಾರದ ಹಣೆಬರನು ಹಂಗೆ ಆಗ್ಬಿಟ್ಟಿದೆ. ಮೋದಿ ರಾಜ್ಯಭಾರದಲ್ಲಿ ಎರಡನೆಯ ರಾಜೀನಾಮೆ. 2014ರಲ್ಲಿ ಪಟ್ಟಕ್ಕೇರಿದ್ದು ಪ್ರಧಾನಿ ನರೇಂದ್ರ ಮೋದಿ. ಮೀಟು ಆರೋಪದಡಿ ಎಂಜೆ ಅಕ್ಬರ್ ರಾಜೀನಾಮೆಯನ್ನು ಕೊಡುವಂತಹ ಪರಿಸ್ಥಿತಿ ಬಂತು. 2018ರಲ್ಲಿ ರಾಜೀನಾಮೆಯನ್ನ ಅಕ್ಬರ್ ಕೊಟ್ಟಿದ್ರು. ವಿದೇಶಾಂಗ ರಾಜ್ಯ ಸಚಿವರಾಗಿದ್ದ ಎಂಜೆ ಅಕ್ಬರ್ ಈಗ ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ. ಮೋದಿ ರಾಜ್ಯಭಾರದಲ್ಲಿ ಎರಡನೆಯ ರಾಜೀನಾಮೆ ಇದಾಗಿದೆ. ಎಂಜೆ ಅಕ್ಬರ್ ಹಾಗೂ ಈಗ ಧರ್ಮೇಂದ್ರ ಪ್ರಧಾನ್. ಡಿಕ್ಟೇಟರ್ ಆಗಿದ್ದಿದ್ದರೆ ಇವತ್ತು ರಾಜೀನಾಮೆನೂ ಇರ್ತಾ ಇರಲಿಲ್ಲ. ಡಿಕ್ಟೇಟರ್ ಆಗಿದ್ದಿದ್ರೆ ಇವತ್ತು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇಲ್ಲ, ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ನಡೀತಾ ಇರಲಿಲ್ಲ. ಡಿಕ್ಟೇಟರ್ ಆಗಿದ್ದಿದ್ರೆ ಆ ಥರ ಹೇಳಿಕೆಗಳನ್ನು ಕೂಡ ಹೇಳೋಕ್ಕೂ ಕೊಡ್ತಾ ಇರಲಿಲ್ಲ. ನಿಜವಾದ ಡಿಕ್ಟೇಟರ್ಶಿಪ್ ಏನಪ್ಪ ಅನ್ನುವಂಥದ್ದನ್ನು ಚೈನಾಗೋದ್ರೆ ಗೊತ್ತಾಗತ್ತೇನೋ ಯಾವುದು ಅಂತ ಹೇಳಿ. ಇಲ್ಲಿ ಅಲ್ಲ, ಇಲ್ಲಿ ಪ್ರಜಾಪ್ರಭುತ್ವನೇ ಇದೆ. ಪ್ರಜಾಪ್ರಭುತ್ವದಲ್ಲಿ ನಡೀತಾ ಇದೆ, ಸಂವಿಧಾನದ ಮೇಲೆ ನಡೀತಾ ಇವೆ. ಡಿಕ್ಟೇಟರ್ಶಿಪ್ ಅಂತಾರೆ. ನಿಜವಾದ ಡಿಕ್ಟೇಟರ್ಶಿಪ್ ಯಾರಾದರೂ ನೋಡಿದ್ದೀರಾ ಏನು ಅಂತ ಹೇಳಿ? ಸುಮ್ಮನೆ ಯಾರೋ ಬೊಗಳೆ ಬಿಟ್ಟರು ಅಂತ ಹೇಳ್ಬಿಟ್ಟು ಎಲ್ಲವೂ ಡಿಕ್ಟೇಟರ್ಶಿಪ್ ಏನು? ಯಾವುದರಲ್ಲಿ ನಿಮಗೆ ಡಿಕ್ಟೇಟರ್ಶಿಪ್ ಕಾಣಿಸ್ತಾ ಇದೆ? ಯಾವ ವಿಚಾರಗಳಲ್ಲಿ? ಯಾವನೋ ಒಬ್ಬನು ಹೇಳುತ್ತಾನೆ ಅಂದ್ಬಿಟ್ಟೆ ತಲೆ ಕೆಟ್ಕೊಂಡು ಎಲ್ಲವನ್ನೂ ಅದನ್ನೇ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಫಸ್ಟು ಆ ಶಬ್ದದ ಅರ್ಥ ಏನು, ಯಾವ ರೀತಿಯಾಗಿರುತ್ತೆ, ಯಾವುದು ಡಿಕ್ಟೇಟರ್ಶಿಪ್ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ.